ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ತೊಂದರೆಯನ್ನ ನಾವು ಬಯಸುವುದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವೇನು ಎಲ್ಲರಿಗೂ ಸಹಾಯ ಮಾಡಬಹುದು, ಎಲ್ಲರಿಗೂ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯವನ್ನು ಒದಗಿಸ್ಕೊಬಿಡೋದು ಆ ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೂಡ ಸರ್ಕಾರ ಕಾನೂನು ಮಾಡ್ತದೆ. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗೋದಿಲ್ಲ, ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಇವತ್ತವರೆಗೂ ನಾವು ಯಾರು ಕೂಡ ಏನು ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ಸ್ ಹತ್ರ ಒಬ್ಬರ ಹತ್ರ ಕೂಡ ಏನು ನಡೆದಿದೆ ಅಂತ ಕೂಡ ನಾವು ತಿಳ್ಕೊಳಕ್ ಹೋಗಿಲ್ಲ. ಮಾಧ್ಯಮದಲ್ಲಿ ನೀವೇನು ತೋರಿಸ್ತಾ ಇದ್ದೀರಿ ಅಷ್ಟು ಮಾತ್ರ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಹೊತ್ತು ಬೇರೆಯವರು ಅದಕ್ಕೆ ಮಾತಾಡೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ. ಮಿಕ್ಕಿದೆಲ್ಲ ಕೂಡ ಮಾಧ್ಯಮದಲ್ಲೇ ನೀವೇ ನಿಮ್ಮ ಮಾಹಿತಿಯನ್ನ ಸಂಗ್ರಹ ಮಾಡಿ ನೀವೇ ತಿಳಿಸ್ತಾ ಇದ್ರಿ. ಅಂತಿಮ ವರದಿ ಬರಲಿ, ಅದಾದ್ಮೇಲೆ ಚರ್ಚೆ ಮಾಡಲ್ಲ. The student association is protesting in Dharwad, demanding that the government should increase the age limit in recruitment and beginning the higher. That is a different program. We'll discuss later. ನೀರು ವೇಸ್ಟ್ ಆಗಬಾರ್ದು ಅಂತ ಅಲ್ಲಿಗೆ ಹೋಗ್ತಾ ಇದೆ. ನೀರಷ್ಟು ಬಿಟ್ರೆ ಪಂಪ್ ಮಾಡೋದು ಇಷ್ಟು ಇನ್ನ ಇಲ್ಲಿ ಹೋಗ್ಬೇಕಲ್ಲ. ಚಿಕ್ಕಮಂಗ್ಳೂರು ಇದಕ್ಕೂ ಕೋಲಾರ ಚಿತ್ರದುರ್ಗವರೆಗೂ ಎತ್ತಿನೊಳೆ ಪ್ರಾಜೆಕ್ಟ್ ಕೆಲವು ನೀರನ್ನ ಪಂಪ್ ಮಾಡೋಂಥ ಸಂದರ್ಭದಲ್ಲಿ ಕೆಲವು ವೇಸ್ಟ್ ಆಗಬಾರ್ದು ಅಂತ ಅಲ್ಲಿಗೆ ಮಾಮೂಲಿ ಹೋಗ್ತಾ ಇದ್ರು. ಲಾಸ್ಟ್ ಇಯರ್ ಹೋಗಿತ್ತು, ಈ ವರ್ಷ